ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮ ದೇಹದ ಉಷ್ಣತೆ ಹೆಚ್ಚಾದಾಗ ಏನು ಮಾಡಬೇಕು ಅಂತ ಹೇಳ್ತೀನಿ. ಅಂದರೆ ಬಾಡಿ ಕೂಲ್ ಆಗೋದಕ್ಕೆ ಕೆಲವು ಮನೆಮದ್ದು ಹೇಳ್ತೀನಿ, ಫಾಲೋ ಮಾಡಿ. ಮೊದಲನೇ ಮನೆಮದ್ದು ಸಬ್ಜಾ ಸೀಡ್ಸ್ ಬೇಕು. ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಸಬ್ಜಾ ಸೀಡ್ಸ್ ಒಂದು 2 ಟೀ ಸ್ಪೂನಷ್ಟು ತೊಗೊಬಂದು ಅದನ್ನು 200 ml ನೀರಿಗೆ ಹಾಕಿ 4ರಿಂದ 5 ಗಂಟೆ ನೆನೆಸ್ಬೇಕು. ನೆನೆಸಾದ್ಮೇಲೆ ಅದನ್ನು ಹಾಗೆ ತೊಗೋಬೋದು. ನಿಮ್ಮನೇಲಿ ಆರೆಂಜ್ ಜ್ಯೂಸ್ ಇದ್ದರೆ ಕಿತ್ಲೆ ಹಣ್ಣು ರಸ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಾತ್ರಿ ಊಟ ಆದಮೇಲೆ 1 ಗಂಟೆ ಬಿಟ್ಟು ಕುಡೀರಿ, ಅಥವಾ ಊಟಕ್ಕೆ 1 ಗಂಟೆ ಮುಂಚೆ ಕುಡೀರಿ. ಇದನ್ನ ಈಸಿಯಾಗಿ ಮಾಡ್ಬೋದು. ಇನ್ನು ಎರಡನೇ ಮನೆಮದ್ದು ಆರೋರೂಟ್ ಪೌಡರ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇದೊಂದು ಬೇರು ಫ್ರೆಂಡ್ಸ್, ಹರ್ಬಲ್. ಇದು ಬೇರಿಂದ ತಯಾರಿಸುವಂಥ ಈ ಪುಡಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬೇಕಾದ್ರೆ ಗೂಗಲಲ್ಲಿ ಒಂದ್ಸಲ ಸರ್ಚ್ ಮಾಡಿ. ಆರೋರೂಟ್ ಪೌಡರ್ ನಿಮಗೆ ಈಸಿಯಾಗಿ ಆನ್ಲೈನಲ್ಲಿ ಸಿಗುತ್ತೆ. ಈ ಪೌಡರ್ನ 200 ml ನೀರಿಗೆ ಹಾಕಿ, ಬೆಲ್ಲ 2 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷದಲ್ಲೇ ಈ ಪೌಡರ್ ನೀರಲ್ಲೇ ಚೆನ್ನಾಗಿ ಕರಗುತ್ತೆ ಫ್ರೆಂಡ್ಸ್. ಅಷ್ಟೇ, ಅದನ್ನ ಕುಡೀರಿ. ಮಕ್ಕಳಿಗಾದರೆ 2 ಸ್ಪೂನ್ ಸಾಕು, ದೊಡ್ಡವರಾದರೆ 3ರಿಂದ 4 ಸ್ಪೂನ್ ಯೂಸ್ ಮಾಡಿ. ಇದು ದೇಹನ ತುಂಬ ಬೇಗ ತಂಪು ಮಾಡುತ್ತೆ. ಡೈಲಿ ಒನ್ಸ್ ನಿಮಗೆ ಯಾವಾಗ ಫ್ರೀ ಆಗುತ್ತೆ ಆವಾಗಲೇ ಮಾಡಿ. ಒಂದ್ಸಲ ಮಾಡಿ ಸಾಕು, ನಿಮ್ಮ ದೇಹನ ತುಂಬ ಬೇಗ ಕೂಲ್ ಮಾಡುತ್ತೆ. ಸ್ಪೆಷಲಿ ಮಕ್ಕಳಿಗೆ ಕೊಡಿ. ಮಕ್ಕಳು ನೀರು ಸರಿಯಾಗಿ ಕುಡಿತಾನೆ ಇರಲ್ಲ, ಅದರಿಂದ ಅವ್ರಿಗೆ ತುಂಬ ಹೀಟ್ ಆಗ್ತಾನೆ ಇರುತ್ತೆ. ನಮಗೆ ಆರೋರೂಟ್ ಪೌಡರ್ ಸಿಗ್ತಾ ಇಲ್ಲ, ಮನೇಲಿರೋ ಪದಾರ್ಥದಿಂದ ಹೇಳಿ ಅಂದರೆ ಮುಂದಿನ ಮನೆಮದ್ದು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ ಅಂತಲೂ ಕರೀತಾರೆ. ಕೊರಿಯಾಂಡರ್ ಸೀಡ್ಸ್ 1 ಟೀ ಸ್ಪೂನಷ್ಟು ಬೇಕು. ನೀರು 250 ml. ಎರಡನ್ನೂ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿವರೆಗೆ ಅಂದರೆ 250 ml 100 ml ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ನಂತರ ಅದನ್ನ ಶೋಧಿಸ್ಕೊಂಡು ಅದಕ್ಕೆ ಕಲ್ಲು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ಕುಡಿಬೇಕು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಹೀಗೆ 3 ಟೈಮು ಕುಡಿಬೇಕು. ಊಟಕ್ಕೆ 1 ಗಂಟೆ ಮುಂಚೆ ಕುಡಿಬೇಕು ಫ್ರೆಂಡ್ಸ್. ಪ್ರತಿದಿನ ಮಾಡಿ ಫ್ರೆಂಡ್ಸ್, ಏನು ಪ್ರಾಬ್ಲಮ್ ಆಗಲ್ಲ. ನಿಮಗೆ ಸನ್ ಸ್ಟ್ರೋಕ್ ಆಗೋದೇ ಇಲ್ಲ. ನೀವು ಎಷ್ಟೇ ಬಿಸಿಲಿಗೆ ಓಡಾಡಿದ್ರೂ ನಿಮಗೆ ಸನ್ ಸ್ಟ್ರೋಕ್ ಆಗಲ್ಲ. ನಾನು ಹೇಳ್ತಾ ಇರೋದು ತುಂಬ ಹೀಟ್ ಆಗ್ತಾನೆ ಇರುತ್ತೆ ಯಾವಾಗಲೂ ಅನ್ನೋರು ಇದನ್ನು ಟ್ರೈ ಮಾಡಿ. ಇದರಿಂದ ಬಾಡಿ ಹೀಟ್ ಅಷ್ಟೇ ಅಲ್ಲ, ಕಾಲು ಉರಿ ಬರ್ತಾ ಇದ್ದರೆ, ಕೈ ಉರಿ ಬರ್ತಾ ಇದ್ದರೆ, ತಲೆ ಉರಿ, ಎಲ್ಲದಕ್ಕೂ ಇದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಪ್ರತಿದಿನ ಮಾಡ್ತಾಯಿರಿ. ಒಂದು 40 ದಿನ ಮಾಡಿ, ನಿಮ್ಮ ಬಾಡಿ ಫುಲ್ ಕೂಲ್ ಆಗುತ್ತೆ. ನಾರ್ಮಲ್ ಆಗಿ ಹೀಟ್ ಆಗಿದ್ದರೆ ಒಂದು 4-5 ದಿನ ಬಳಸಿ. ನಮಗೆ ಸಾಂಬಾರ್ ಬೀಜ ಸ್ಮೆಲ್ ಆಗಲ್ಲ, ನಾವು ಯೂಸ್ ಮಾಡಲ್ಲ ಅನ್ನೋರಿಗೆ 4ನೇ ಮನೆಮದ್ದು ಮಜ್ಜಿಗೆ ಕುಡಿತೀರಾ ಅಲ್ವಾ? ಒಂದು 2 ಲೀಟ್ರು ಮಜ್ಜಿಗೆ ಮಾಡ್ಕೊಳ್ಳಿ. ಫಸ್ಟು ಮಜ್ಜಿಗೆ ಹೇಗೆ ಮಾಡ್ಕೋಬೇಕು ಅಂದರೆ, ಹಸುವಿನ ಹಾಲು ತೊಗೊಬಂದು ಅದನ್ನ ಹೆಪ್ಪಾಕ್ಕೊಂಡು ಮೊಸರು ಮಾಡ್ಕೊಳ್ಳಿ. ಹಸುವಿನ ಹಾಲಿಂದ ಮಾಡಿರೋ ಮಜ್ಜಿಗೆ, ಅದು ತಿಳಿ ಮಜ್ಜಿಗೆ ಮಾಡ್ಕೋಬೇಕು. ಅಂದರೆ ಒಂದು ಅರ್ಧ ಲೀಟರ್ಗೆ 2 ಲೀಟ್ರಷ್ಟು ನೀವು ನೀರು ಹಾಕಬೇಕು. ನಾನು 2 ಲೀಟರ್ ಮಜ್ಜಿಗೆಗೆ ಅಳತೆ ಹೇಳ್ತೀನಿ ಫ್ರೆಂಡ್ಸ್. 1 ಸ್ಪೂನಷ್ಟು ಶುಂಠಿ ರಸ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ನಿಮಗೆ ಇಷ್ಟ ಆಗಲ್ಲ ಅಂದರೆ ಸಾಂಬಾರು ಸೊಪ್ಪು ಸ್ವಲ್ಪ ಒಂದು ಹಿಡಿಯಷ್ಟು ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ಅರ್ಧ ಹಿಡಿಯಷ್ಟು ಒಂದು ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು ರಸ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಪುಡಿ ಮಾಡಿರೋವಂಥದ್ದು. ಇಷ್ಟನ್ನು ಸೇರಿಸಿ ಮಜ್ಜಿಗೆನ ರೆಡಿ ಮಾಡ್ಕೊಳ್ಳಿ ಫಸ್ಟು. ಇದನ್ನು ಪ್ರತಿ 1 ಗಂಟೆಗೆ 1 ಗ್ಲಾಸ್ ಕುಡಿತಾ ಇರಿ. ಹೀಗೆ ಮಾಡಿದ್ರೆ ನಿಮ್ಮ ಬಾಡಿ ಎಷ್ಟೇ ಹೀಟ್ ಆಗಿದ್ರೂ ಆಟೋಮೆಟಿಕ್ಕಾಗಿ ಒಂದೇ ದಿನದಲ್ಲಿ ಕೂಲ್ ಆಗೋಗುತ್ತೆ. ನಾವು ಕೆಲ್ಸಕ್ಕೆ ಹೋಗೋರು ನಮಗೆ ಮಜ್ಜಿಗೆ ಮಾಡಿಕೊಂಡು ಪ್ರತಿ ಗಂಟೆಗೆ 2 ಗಂಟೆಗೆ ಕುಡಿಯೋಕ್ಕಾಗಲ್ಲ ಅನ್ನೋರಿಗೆ ಇನ್ನೊಂದು ಸೂಪರಾಗಿರೋ ಮನೆಮದ್ದು ಹೇಳ್ತೀನಿ. ಇದು ಕಾಮನಾಗಿ ಹಳ್ಳಿ ಕಡೆ ಎಲ್ಲರೂ ಮಾಡೋ ಅಂಥದ್ದೇ. ಏನೂ ಇಲ್ಲ ಫ್ರೆಂಡ್ಸ್, ರಾತ್ರಿ ಸ್ವಲ್ಪ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. 1 ಕಪ್ಪಲ್ಲಿ ಆ ಉಳಿದಿರೋ ಅನ್ನನ ಹಾಗೆ ಇಟ್ಕೊಳ್ಳಿ. ಅದಕ್ಕೆ ಹಾಲು, ಮೊಸರು ಮಜ್ಜಿಗೆ ಅಲ್ಲ, ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಈರುಳ್ಳಿ ತೊಗೊಂಡು ಸಣ್ಣಕ್ಕೆ ಹೆಚ್ಚು ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಹೆಪ್ಪಾಕ್ಕೊಳ್ಳಿ. ಇವಾಗ ಸ್ವಲ್ಪ ಮಜ್ಜಿಗೆಯಿಂದ ಹೆಪ್ಪಾಕ್ಕೊಳ್ಳಿ. ಹೆಪ್ಪಾಕ್ಬಿಟ್ಟು
ಒಂದು ಮುಚ್ಚಳ ಮುಚ್ಚಿ ಇಡಿ. ಬೆಳಗ್ಗೆ ಅದು ಮೊಸರು ಆಗೇ ಆಗುತ್ತಾನೆ. ಬೆಳಗ್ಗೆ ಎದ್ದು ಈ ಮೊಸರನ್ನ ತಿನ್ನಿ. ಅಷ್ಟೇ. ನಿಮಗೆ ಎಷ್ಟೇ ಬಾಡಿ ಹೀಟ್ ಆಗಿದ್ರೂ ತಂಪು ಮಾಡುತ್ತೆ. ಅಷ್ಟೇ ಅಲ್ಲ, ದೇಹಕ್ಕೆ ಶಕ್ತಿ ಕೊಡುತ್ತೆ. ಇದ್ರ ಜೊತೆಗೆ ಮಾಡಬೇಕಾಗಿರೋದು, ಪ್ರತಿದಿನ 3-4 ಲೀಟರ್ ನೀರು ಕುಡಿಲೇಬೇಕು. ಈ 5 ಮನೆಮದ್ದಲ್ಲಿ ಯಾವುದನ್ನಾದ್ರೂ ಒಂದನ್ನು ಚೂಸ್ ಮಾಡಿಕೊಂಡು ಬಳಸಿ, ಜೊತೆಗೆ 3-4 ಲೀಟರ್ ನೀರು ಕುಡಿಬೇಕು. ಹೀಗೆ ಮಾಡಿದ್ರೆ ಮಾತ್ರ ನಿಮ್ಮ ದೇಹ ಕೂಲ್ ಆಗುತ್ತೆ. ದೇಹದ ಉಷ್ಣತೆ ಆಟೋಮೆಟಿಕ್ಕಾಗಿ ಕೂಲ್ ಆಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಮಜ್ಜಿಗೆದೆ ಹೇಳಿದ್ನಲ್ವಾ, ಮಜ್ಜಿಗೆ 2 ಲೀಟರ್ ನೀವು ಮಾಡಿಕೊಂಡ್ರೆ ಮತ್ತೆ ಇಲ್ಲಿ 3 ಲೀಟರ್ ಅಷ್ಟು ನೀರು ಕುಡಿಯೋಕ್ಕಾಗಲ್ಲ. ಸೊ ಆವಾಗ 1 ಲೀಟರ್ ನೀರು ಕುಡೀರಿ ಸಾಕು. ನಿಮಗೆ ಇಷ್ಟ ಆಗೋ ಮನೆಮದ್ದನ್ನೇ ಸೆಲೆಕ್ಟ್ ಮಾಡಿಕೊಂಡು ಫಾಲೋ ಮಾಡಿ. ಜೊತೆಗೆ ನೀರನ್ನ ಚೆನ್ನಾಗಿ ಕುಡಿಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಬೇರೆಯವ್ರಿಗೆ ಶೇರ್ ಮಾಡಿ. ತುಂಬ ಜನ ಗೊತ್ತೇ ಇಲ್ಲ, ನಾನು ಮಾಡಿರೋ ವಿಡಿಯೋನ ಮತ್ತೆ ಕೇಳ್ತಾ ಇರ್ತಾರೆ. ಪ್ಲೀಸ್ ಶೇರ್ ಮಾಡಿ ಫ್ರೆಂಡ್ಸ್. ಯಾರಿಗಾದ್ರೂ ಒಬ್ರಿಗಾದ್ರೂ ಯೂಸ್ ಆಗಲಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.